ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಫ್ಯಾಷನ್ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಲಂಗನ ಯಾವ ರೀತಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಅಂತ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ನಾನು ಈ ರೀತಿ ಡಿಸೈನ್ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ತಲುಪ್ತವೆ. ನಾವು ಸುತ್ತಳತೆ ನೋಡ್ಕೊಂಡು ನೀಟಾಗಿ ಲೈನಿಂಗನ್ನು ನಾವು ಕಟ್ ಮಾಡ್ಕೋಬೇಕು. ಬ್ಲೌಸ್ನ ಉದ್ದ 17 ಇಂಚಿದೆ. ಅದರಲ್ಲಿ ನಾನು 2.5 ಇಂಚು ಮೈನಸ್ ಮಾಡಿ 14ವರೆಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಮಾರ್ಜಿನ್ಗೆ 1 ಇಂಚು ಸೇರಿಸಿ 15ವರೆ ಲೈನಿಂಗ್ ಲೆಂತನ್ನು ನಾನು ತಗೊಂಡಿದ್ದೀನಿ. ಸೊಂಟದ ಸುತ್ತಳತೆ 7 ಕಾಲಿಗೆ ಮತ್ತು 1 ಇಂಚ್ ಎಕ್ಸ್ಟ್ರಾ ತಗೊಂಡು 8 ಕಾಲಿಗೆ ಮಾರ್ಕ್ ಹಾಕೋತಾ ಇದ್ದೀನಿ. 2 ಇಂಚು ಮಾರ್ಜಿನ್ಗೋಸ್ಕರ. ಶೋಲ್ಡರು 13 ಇಂಚಿದೆ. ಅದನ್ನು 2 ಭಾಗ ಮಾಡಿ 6ವರೆಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಕಂಕುಳಿನ ಲೆಂತು 6.5 ಇಂಚ್ಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಮೇಲ್ಗಡೆ 1/2 ಇಂಚು ಮಾರ್ಕ್ ಹಾಕಬೇಕು. ಈಗ ನಾವು ಸ್ಟ್ರೈಟಾಗಿ ಗೆರೆ ಎಳ್ಕೋಬೇಕು. ಶೋಲ್ಡರ್ನ ಸೆಂಟ್ರಿಗೆ ನಾವು ಒಂದು ಮಾರ್ಕನ್ನು ಹಾಕಬೇಕು. ನೆಕ್ ಡೀಪು 4 ಇಂಚ್ಗೆ ಮಾರ್ಕ್ ಹಾಕೊಂಡಿದ್ದೀನಿ. ಶೋಲ್ಡರ್ನ ನಾವು 1/2 ಇಂಚ್ ಮೇಲ್ಗಡೆ ಮಾರ್ಕ್ ಹಾಕಿದ್ವಲ್ಲ, ಅದನ್ನು ಡೌನ್ಗೆ ಗೆರೆ ಎಳ್ಕೋಬೇಕು. ಕಂಕುಳಿನ ಶೇಪನ್ನು ನಾವು ತಗೋಬೇಕು. ಸುತ್ತಳತೆ 8.5 ಇಂಚ್ಗೆ ಮಾರ್ಕ್ ಹಾಕಬೇಕು, ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಈಗ ಕಂಕುಳಿನ ನಾವು ಶೇಪನ್ನು ನಾವು ತಗೋಬೇಕು. ನಾವು ಸ್ಟ್ರೈಟಾಗಿ ಈಗ ಗೆರೆ ಹಾಕಬೇಕು. ಈಗ ನಾವು ಮೇಲ್ಗಡೆ ಫ್ರಂಟ್ ಸೈಡ್ ನಾವು ಕಟಿಂಗನ್ನು ಮಾಡ್ಕೋಬೇಕು. ಬ್ಯಾಕ್ ಸೈಡು ಡಿಸೈನನ್ನು ನಾವು ಶೇಪ್ ತಗೋಬೇಕು. ನಾನು ಈ ರೀತಿ ಡಿಸೈನ್ ಶೇಪನ್ನು ತಗೊಂಡಿದ್ದೀನಿ. ಬ್ಯಾಕ್ ಹುಕ್ಸ್ ಬರೋದ್ರಿಂದ ಸೆಂಟ್ರು ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡಿರ್ತಕ್ಕಂಥ ಲೈನಿಂಗನ್ನು ನಾವು ಸೀರೆ ಪೀಸ್ ಮೇಲೆ ಇಟ್ಟು ಕಟಿಂಗನ್ನು ಮಾಡ್ಕೋಬೇಕು. ನಾವು ಒಂದು ಗೆರೆಯನ್ನು ಹಾಕಬೇಕು. ತೋಳಿನ ಉದ್ದ 4 ಇಂಚಿದೆ, 1 ಇಂಚ್ ಎಕ್ಸ್ಟ್ರಾ. ಕಂಕ್ಲು ಡೌನಿಂಗು 2 ಇಂಚು. ಕಂಕ್ಲು ಶೇಪು 7.75. ಈಗ ನಾವು ಶೇಪ್ ಮಾರ್ಕ್ ಹಾಕಬೇಕು. ಫ್ರಂಟು ಶೇಪ್ ತಗೋಬೇಕು. ಈಗ ನಾವು ನೀಟಾಗಿ ಕಟ್ಟಿಂಗನ್ನು ಮಾಡ್ಕೋಬೇಕು.
ಈಗ ಸ್ಲೀವ್ಗೆ ನಾನು ನೆರಿಗೆ ಬಫನ್ನು ಕೊಡ್ತಾಯಿದ್ದೀನಿ. ಅದನ್ನು ಈಗ ಸೀರೆಯಲ್ಲಿ ಕಟ್ ಮಾಡ್ಕೋಬೇಕು. ಸೀರೆನ ನಾವು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೇಕು. ತೋಳನ್ನು ನಾವು ಈ ರೀತಿ ಎಕ್ಸ್ಟ್ರಾ ಪೀಸನ್ನು ತಗೋಬೇಕು ನೆರಿಗೆ ಕೊಡೋದಕ್ಕೆ. ನಾವೀಗ ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು. ನೆಕ್ಕನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ಫಸ್ಟು ನೆಕ್ಕನ್ನು ಸ್ಟಿಚ್ ಆದ ನಂತರ ನಾವು ಅದನ್ನು ಕಟ್ಟಿಂಗ್ ಮಾಡ್ಕೊಂಡು ಉಲ್ಟಾ ಮಾಡಬೇಕು. ಅದ್ರ ಮೇಲೆ ನಾವು ಒಂದು ಸ್ಟಿಚ್ಚನ್ನು ಹಾಕಬೇಕು. ಈಗ ನಾವು ಲೈನಿಂಗ್ ಸುತ್ತ ಕೂಡ ಸ್ಟಿಚ್ಚನ್ನು ಹಾಕಬೇಕು. ಬ್ಯಾಕ್ ಸೈಡು ಕೂಡ ಅಷ್ಟೇ ಲೈನಿಂಗ್ ಸುತ್ತ ಸ್ಟಿಚ್ ಹಾಕ್ಕೊಂಡು ಉಲ್ಟಾ ಮಾಡ್ಕೊಂಡು ಸ್ಟಿಚ್ ಹಾಕಬೇಕು. ಈಗ ಮೇಲ್ಗಡೆ ಕೂಡ ನಾವು ಸ್ಟಿಚ್ಚನ್ನು ಹಾಕಬೇಕು. ಈಗ ನಾವು ಶೋಲ್ಡರನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು. ಎರಡು ಸೈಡು ನಾವು ಶೋಲ್ಡರನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು. ಅರ್ಧ ಇಂಚ್ಗೆ ನಾವು ನೆರಿಗೆನ ನಾವು ಹಿಡ್ಕೋಬೇಕು. ಮೇಲ್ಗಡೆ ಕೂಡ ನಾವು ಈ ರೀತಿ ನೆರಿಗೆನ ನಾವು ಸ್ಟಿಚ್ ಹಾಕಬೇಕು. ಸ್ಲೀವ್ ಲೈನಿಂಗನ್ನು ನಾವು 1 ಇಂಚನ್ನು ಬಿಟ್ಟು ನಾವು ಈ ರೀತಿ ಸ್ಟಿಚ್ಚನ್ನು ಹಾಕಬೇಕು. ನಂತರ ನಾವು ಸೇಫ್ಗೆಲ್ಲ ನಾವು ಈ ರೀತಿ ಸ್ಟಿಚ್ಚನ್ನು ಹಾಕಬೇಕು. ಈಗ ನಾವು ಸ್ಲೀವ್ಗೆ ಬಾಟಮ್ಗೆ ನಾವು ಪಿಂಕ್ ಕಲರ್ ಪೀಸನ್ನು ನಾವು ಆಪೋಸಿಟ್ ಕಲರು ತಗೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಾಟಮ್ ಸೈಡು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕಬೇಕು.
ಆಮೇಲೆ ನಾವು ಮೇಲ್ಗಡೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು 1 ಇಂಚ್ಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ಚನ್ನು ಹಾಕಬೇಕು. ಈಗ ನಾವು ಸ್ಲೀವನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು. ಬಾಟಮ್ಗೆ ನಾವು ಅರ್ಧ ಇಂಚು ಫಿಲ್ಟನ್ನು ನರಿಗೆಯನ್ನು ಹಿಡ್ಕೋಬೇಕು. ನಾವು ಈ ರೀತಿ ಅರ್ಧ ಇಂಚ್ಗೆ ನಾವು ಸ್ಟಿಚ್ಚನ್ನು ಹಾಕಬೇಕು. ಈಗ ನಾವು ಸೈಡ್ ಸ್ಟಿಚ್ಚನ್ನು ನಾವು ಹಾಕಬೇಕು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.